ಹಾಯ್ ಫ್ರೆಂಡ್ಸ್, ಇವತ್ತು ಮಟನ್ ಪಾಯ ಮಾಡೋದು ಹೇಗಂತ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್ ಆಶಾಸ್ ಕಿಚನ್. ಮಟನ್ ಪಾಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕೊತ್ತಂಬರಿ, ಕರಿಬೇವು, ಮಟನು, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ 2 ಟೊಮೆಟೊ, ಈರುಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಬಂದುಬಿಟ್ಟು ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು. ಪೇಸ್ಟ್ ಥರ ಸ್ವಲ್ಪ ನೀರಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊರಿ. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಬೇರೆ ಬೌಲಲ್ಲಿ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟು ಟೊಮೆಟೊ, ಆಮೇಲೆ ಈರುಳ್ಳಿ ಹಾಕ್ಬಿಟ್ಮೇಲೆ ಅದರಲ್ಲೇ ಧನಿಯಾ ಪೌಡರು, ಚಿಲ್ಲಿ ಪೌಡರು ಇದು ಮಾಡಬೇಕು. ಸ್ವಲ್ಪ ಈರುಳ್ಳಿ ಎತ್ತಿಟ್ಕೊಳ್ಳಿ, ಜಾಸ್ತಿ ಬೇಡ. ಸ್ವಲ್ಪ ಎತ್ತಿಟ್ಕೊಂಡು ಅದರಲ್ಲೇ ಧನಿಯಾ ಪೌಡರು, ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನದ ಪುಡಿ. ಟೊಮೆಟೊ ಏನಕ್ಕಂದರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆಂಟಲ್ಲಿ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಎತ್ತಿಕ್ಕೊಂಬಿಡಬೇಕು. ಆಮೇಲೆ ಸ್ಟವ್ ಹಚ್ಚಿ ಕುಕ್ಕರ್ ಇಕ್ಕಿ ಫಸ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ, ಯಾಕಂದರೆ ಮಟನಲ್ಲೇ ಕೊಬ್ಬಿರೋದ್ರಿಂದ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡು ಎಣ್ಣೆ ಕಾಯೋದಂಗೆ ವೈಟ್ ಮಾಡಿ. ಕಾದ್ಮೇಲೆ ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಒಂದು ಸ್ವಲ್ಪ ಬ್ರೌನ್ ಕನ್ಸಿಸ್ಟೆನ್ಸಿ ಬರೋದಂಕ ಫ್ರೈ ಮಾಡಿಬಿಟ್ಟು ಬಟ್ ಮಟನ್ ಪಾಯ ಏನಂದರೆ ಅದಕ್ಕೆ ಜೀರಿಗೆ, ಮೆಣಸು ಎಲ್ಲ ಹಾಕೋದ್ರಿಂದ ಯಾರಿಗಾದ್ರೂ ಶೀತ, ಕೋಲ್ಡು ಅಲ್ಲಿರೋರಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಅದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸ್ಮೆಲ್ ಸ್ವಲ್ಪ ಹೋಗೋದಂಕ, ತುಂಬ ಘಾಟಾಗಿ ಏನು ಬೇಡ, ಸ್ವಲ್ಪ ಇದಾಗಿ ಇದರಲ್ಲೇ ಚೆನ್ನಾಗಿದಾಗುತ್ತೆ, ಸ್ಮೆಲ್ಲು ಚೆನ್ನಾಗಿದಾಗುತ್ತೆ. ಅದರಲ್ಲಿ ಸ್ವಲ್ಪ ಅರಿಶಿನದ ಪುಡಿ, ಆಮೇಲೆ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಮಟನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಒಂದು 3-4 ಮಿನಿಟ್ಸ್ ಚೆನ್ನಾಗಿ ಕಲಿಸ್ತಾನೆ ಇರಬೇಕು, ಫ್ರೈ ಮಾಡ್ತಾನೆ ಇರಬೇಕು. ಆವಾಗಲೇ ಅದರೊಳಗಡೆ ಇರೋ ಇದಕ್ಕಾಗಿ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊರಿ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲಿ ಇದು ಸ್ವಲ್ಪ ಇದಾಗುತ್ತೆ. ಸೊ ಉಪ್ಪು ಆ್ಯಡ್ ಮಾಡಿಬಿಟ್ಟ ಮೇಲೆ ನೆಕ್ಸ್ಟು ನಾವು ಗ್ರೈಂಡ್ ಮಾಡ್ಕೊಂಡಿರೋ ಟೊಮೆಟೊ, ಬೆಳ್ಳುಳ್ಳಿ, ಆಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕಿಬಿಟ್ಟು ಸ್ವಲ್ಪ ಇನ್ನು ಕಲಿಸ್ಕೊರಿ. ಸ್ವಲ್ಪ ಅದರಲ್ಲೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು. ಸೊ ಫ್ರೈ ಮಾಡ್ಕೊತಾ ಇದ್ದರೆ ಸ್ವಲ್ಪ ಘಾಟ್ ಅನ್ನೋ ಸ್ಮೆಲ್ ಬರುತ್ತೆ. ಇನ್ನೊಂದು ಸ್ವಲ್ಪ ಧನಿಯಾ ಪೌಡರ್ ಆ್ಯಡ್ ಮಾಡ್ತೀನಿ ನಾನು, ಕಮ್ಮಿ ಆಯಿತು ಅಂತ. ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಕಲಗಿಸ್ತಾ ಇರಬೇಕು. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ರೆ ಅದೊಂದು ಈ ಕನ್ಸಿಸ್ಟೆಂಟಲ್ಲಿ ಬರುತ್ತೆ. ಆಮೇಲೆ ಹರ್ಕೊಂಡು ನೀರು ನಮಗೆ ಎಷ್ಟು ಸೂಪ್ ಇದು ಬೇಕೋ ನೀರು ಆ್ಯಡ್ ಮಾಡಿಬಿಟ್ಟು ಟೇಸ್ಟಿಗೆ ತಕ್ಕಂತೆ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಕಲಿಸ್ಬಿಟ್ಟು ಒಂದು 6 ವಿಸಿಲ್ ಇಟ್ಬಿಡಬೇಕು. 6-7 ವಿಸಿಲ್ ಬಿಟ್ಟರೆ ವಿಸಿಲ್ ಆದಮೇಲೆ ಸೊ ಮಟನ್ ಪಾಯ ರೆಡಿ. ಇದಕ್ಕೆ ಸೈಡ್ ಡಿಶಾಗಿ ಇಡ್ಲಿ ಮಾಡಿದ್ದೀನಿ. ಇಡ್ಲಿ ವಿತ್ ಮಟನ್ ಪಾಯ ಅಂತೂ ಸೂಪರಾಗಿರುತ್ತೆ ಕಾಂಬಿನೇಷನು, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಸೂಪರ್ ಅಂದರೆ
ಸ್ವಲ್ಪ ಇದ್ರಾಗಿ ಇರಲಿ ಅಂತ 2 ಟೊಮೆಟೊ ಆ್ಯಡ್ ಮಾಡಿರೋದು. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಇಡ್ಲಿ ವಿತ್ ಪಾಯ, ಮಟನ್ ಪಾಯ. Do like and subscribe to the channel and do leave a comment and heart down below. Bye and see you in the next video. Bye.